ತಂಗಿಯರು ಮೀರಿ ಮಿಂಚಿದ ಕೊಡ 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಜಾತ್ರೆಗೆ ಹೋಗಿ ಸಿದ್ದರಾಮನ ದರ್ಶನವಾಗಿ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಾಮನ ದರ್ಶನವಾಗಿ ಮಲ್ಲವ್ ಬಜಾರದಲ್ಲಿ ಬಾಳಿ ಹೋತವ್ವ ಕೊಡ ಮಲ್ಲವ್ ಬಜಾರದಲ್ಲಿ ಬಾಳಿ ಹೋತವ್ವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ತಂಗಿಯರು ಜೋತೆಲೆ ನೀರಿಗೆ ಹೋಗಿ 6 ಮಂದಿ ಅಕ್ಕ ತಂಗಿಯರು ಜೋತೆಲೆ ನೀರಿಗೆ ಹೋಗಿ ಜರ್ರನೆ ಜಾರಿ ಬಿದ್ದು ಸಿಗದಂಗೋತವ್ವ ಕೊಡ ಜರ್ರನೆ ಜಾರಿ ಬಿದ್ದು ಸಿಗದಂಗೋತವ್ವ ಕೊಡ ಏನು ಕೊಡ ಏನು ಕೊಡ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ತಿಳದ ನೋಡಿರಿ ಕೊಡ ಬುದ್ಧಿವಂತರು ತಿಳಿದು ತಿಳದ ನೋಡಿರಿ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಗುರುನಾಥರು ಹಿಂಗ್ಯಾಕೆ ಮಾಡ್ತಾರಪ್ಪ? ಗುರುನಾಥ, ನಿನ್ನ ಮೊದಲನೆಯ ಹುಲಿಯ ಜನ್ಮವನ್ನು ಇನ್ನೂ ಮರೆತಿಲ್ಲವೇ? ಬಾಯ್, ಇನ್ನು ನಿನಗೆ ನಿನ್ನ ಪೂರ್ವ ಜನ್ಮದ ನೆನಪೇ ಆಗಬಾರದು.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ, ನಿಮ್ಮ ಹಸ್ತಸ್ಪರ್ಶದಿಂದ ನನ್ನ ಜೀವನದಲ್ಲಿ ಬೆಳಕು ಆವರಿಸಿದಂತಾಯ್ತಪ್ಪ. ಗುರುನಾಥ, ಇನ್ನು ನಿನಗೆ ನನ್ನ ಬೆಳಕೇ ಆಧಾರ. ಧೈರ್ಯಗೆಡಬೇಡ, ಎಲ್ಲದಕ್ಕೂ ನಾನಿದ್ದೇನೆ. ಅಪ್ಪಾಜಿ, ನನಗೇನೂ ಬೇಡ, ಸದಾ ನಿಮ್ಮೊಡನೆ ಇರಬೇಕೆನ್ನುವುದೇ ನನ್ನ ಆಸೆ. ಹಾಗಾದರೆ ನಾನು ಹೇಳಿದಂತೆ ಕೇಳುವೆಯ? ಅಪ್ಪಾಜಿ, ಏನು ಹೇಳಿ ಅಪ್ಪಾಜಿ. ನಿಮ್ಮ ಮಾತನ್ನು ಎಂದಾದರೂ ಮೀರಿ ನಡೆದಿದ್ದೇನೆ ಅಪ್ಪಾಜಿ. ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳುವೆ. ಓಂ ನಮಃ ಶಿವಾಯ. ಏನು ಹೇಳಿ ಅಪ್ಪಾಜಿ. ಗುರುನಾಥ, ಇನ್ನೊಂದು ಸಾರಿ ಕೊನೆಯದಾಗಿ ಅಪ್ಪಾಜಿ ಅನ್ನು ಮಗ ಕೇಳಿ ಸಂತೋಷ ಪಡುತ್ತೆ. ಒಂದು ಸಲ ಏಕೆ ಅಪ್ಪಾಜಿ? 10 ಸಲ ಅಪ್ಪಾಜಿ 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 ಎನ್ನುವೆ. ಅಪ್ಪಾಜಿ 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 ಅಪ್ಪಾಜಿ. ಅಪ್ಪಾಜಿ ಕಣ್ಣೀರಿಡುತ್ತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಪ್ಪಾಜಿ ಅಪ್ಪಾಜಿ ಅನ್ನುತ್ತಿರುವಾಗಲೇ ನಿನ್ನ ಕನಿಕರದ ಧ್ವನಿ ನಿನ್ನ ಹೃದಯದಿಂದ ಹೊರಬಂದು ನನ್ನ ಹೃದಯ ಸೇರಿತು. ಇಂದಿನಿಂದ ನೀನು ಮಾತನಾಡಕೂಡದು. ನಾನು ನೀನಾದೆ, ನೀನು ನಾನಾದೆ. ಇಬ್ಬರ ಹೃದಯಗಳು ಬೇರೆ ಬೇರೆಯಾಗಿದ್ದರೂ ಮನಸ್ಸಿನ ಭಾವನೆ ಮಾತ್ರ ಒಂದೇ. ಭಕ್ತರನ್ನು ಉದ್ಧರಿಸುವ ದೃಷ್ಟಿಯೂ ಒಂದೇ ಆಗಲಿ. ಇಂದಿನಿಂದ ನೀನು ಮಾತನಾಡಬೇಕು. ಎಲ್ಲರ ಭಕ್ತರ ಮನಸ್ಸು ಒಂದೇ ಸಮ ಇರುವುದಿಲ್ಲಪ್ಪ. ನೀನು ಮೌನಿಯಾಗಿ ಸ್ಥಿತಪ್ರಜ್ಞನಾಗಿ ಉನ್ನತ ಆರೂಢ ಪದವಿಯನ್ನೇರಿ ಬ್ರಹ್ಮ ಸ್ಥಿತಿಯೆಂದಿದ್ದು ಮಾನವ ಕುಲಕೋಟಿಯನ್ನು ನಿನ್ನ ಹಸ್ತಸ್ಪರ್ಶದಿಂದ ಉದ್ಧರಿಸು. ನೀನು ನುಡಿದದ್ದನ್ನೇ ನಾನು ನುಡಿಯುತ್ತೇನೆ. ಸಕಲ ಕಾರ್ಯಗಳು ನಿನ್ನಿಂದ ನೆರವೇರಲಿ. ಗುರುಗಳೇ, ಇಂದು ಕೌದಿ ಮಠಕ್ಕೆ ಭಿನ್ನಕ್ಕೆ ಹೇಳಿ ಹೋಗಿದ್ದಾರೆ, ನೀವು ಹೋಗಲೇಬೇಕಂತೆ. ಹೌದು ಗೋವಿಂದು, ಅದು ಬಹಳ ಮುಖ್ಯವಾದ ಭಿನ್ನಾಯ. ಅದನ್ನು ತೀರಿಸಲೇಬೇಕು. ಭಿಕ್ಷೆಗಾಗಿ ಯಾರನ್ನೂ ಒತ್ತಾಯಿಸಬೇಡಪ್ಪ. ಇಲ್ಲ ಗುರುಗಳೇ, ತಾವಾಗಿಯೇ ಭಿಕ್ಷೆಯನ್ನು ಸಲ್ಲಿಸುತ್ತಿದ್ದಾರೆ. ಗುರುಗಳೇ, ನಿಮ್ಮ ಅನುಗ್ರಹದಿಂದ ಪ್ರತಿನಿತ್ಯ ನಡೆಯುವ ಅನ್ನದಾಸೋಹಕ್ಕೆ ಏನು ಕೊರತೆ ಇಲ್ಲ ಗುರುಗಳೇ. ಸುಪುತ್ರು, ಇದು ನನ್ನ ಅನುಗ್ರಹವಲ್ಲ, ಭಕ್ತರ ಭಕ್ತಿಯ ಪ್ರಭಾವ. ಗುರುಗಳೇ, ಹೊಲ ಹಸಿರಾದ ಮೇಲೆ ಒಡೆಯನ ಕಣ್ಣು ಕೆಂಪಾಗುತ್ತದೆ. ಅಂದ ಹಾಗೆ ನಿಮ್ಮನ್ನು ಕೋರ್ಟಿನವರೆಗೂ ಕರೆದುಕೊಂಡು ಹೋದರಲ್ಲ, ಅಲ್ಲಿಂದ ನಿಮ್ಮನ್ನು ನೀವೇ ಮರೆತಿದ್ದೀರಿ ಗುರುಗಳೇ, ನೀವೇ ಮರೆತಿದ್ದೀರಿ. ಎಲ್ಲವೂ ವಿಧಿಯ ಮಹಿಮೆ. ಭಕ್ತರ ಮಠವನ್ನು ನನ್ನ ಮಠ ಎಂದು ಹೇಳಿದೆನಲ್ಲ, ಅದೇ ನನಗೆ ತಿಳಿಯದಾಗಿದೆ. ನಾಗಲಿಂಗೇಶ್ವರನ ಮಹಿಮೆ ನನ್ನನ್ನು ಒಂದು ಹೆಜ್ಜೆಯೂ ಮುಂದೆ ಇಡಲು ಬಿಡುತ್ತಿಲ್ಲವಲ್ಲ, ಏನು ಮಾಡಲಿ? ಅಂದ್ರಯ್ಯ ನಿಮ್ಮ ಮೇಲೆ ವಕ್ರದೃಷ್ಟಿಯನ್ನು ಬೀರಿದ್ದಾನೆ. ಅವನ ಪಾಪದ ಕೂಡ ಇನ್ನೂ ತುಂಬಿಲ್ಲವೇ? ಶಿವಪುತ್ರು, ಭಕ್ತರು ಎಷ್ಟೇ ಕ್ರೂರಿಗಳಾಗಿದ್ದರೂ ನಾವು ಅಸೂಹೆ ಪಡಬಾರದು. ಸಂತೋಷದಿಂದ ಸಮಾಧಾನದಿಂದ ಎದುರಿಸಿ ಭಕ್ತರ ಕಲ್ಯಾಣಕ್ಕಾಗಿ ಹೋರಾಡಬೇಕು. ಕ್ಷೀಣಿಸುತ್ತಿರುವ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಅಲ್ಲವೇ ನಮ್ಮ ನಿಮ್ಮೆಲ್ಲರ ಅವತಾರ? ಅಂತೆಯೇ ಹುಬ್ಬಳ್ಳಿಯಲ್ಲಿ ನೆಲೆಯೂರಿ ಕುಲ ಜಾತಿ ಪಕ್ಷ ಪಂಗಡಗಳ ಗೊಂದಲವಿಲ್ಲದೆ ನಿತ್ಯ ಅನ್ನಪೂರ್ಣೇಶ್ವರಿಯ ದಯದಿಂದ ಅನ್ನದಾಸೋಹ, ಜ್ಞಾನದಾಸೋಹ, ಶಿವ ಪಂಚಾಕ್ಷರಿ ಮಂತ್ರ ಪಠಣೆಯಿಂದ ಎಷ್ಟೋ ಜೀವರಾಶಿಗಳನ್ನು ಉದ್ಧಾರ ಮಾಡುತ್ತಿದ್ದೀರಿ ಈ ಕೈಲಾಸ ಮಂಟಪದಲ್ಲಿ. ಗೋವಿಂದು,
ವಿಷಯ ಸುಖಗಳಲ್ಲಿ ಕೇಡುಂಟೆಂದು ತೊರೆದು ಹಾಕಿದ ಮಹಾಯೋಗಿ ನೀನು. ಈ ಜಗತ್ತೊಂದು ಆಕಳ ಹೆಜ್ಜೆಯಷ್ಟಿದೆ, ಮೇರು ಪರ್ವತವೊಂದು ಚಿಕ್ಕ ದಿಣ್ಣೆಯಂತೆ, ಸಪ್ತ ಸಮುದ್ರಗಳು ಒಂದು ಬೊಗಸೆ ನೀರಿನವು, ದಶ ದಿಕ್ಕುಗಳು ಹೊಸ್ತಿಲುಗಳಾಗಿವೆ. ಈ ಲೋಕದ ಮಾನವರೆಲ್ಲ ಬರೆದ ಚಿತ್ರಗಳಂತೆ. ಈ ಬ್ರಹ್ಮಾಂಡ ಒಂದು ಚೆಂಡಿನ ಸಮಾನ. ಕಲ್ಪವೃಕ್ಷ, ಬೇವಿನ ಮರ ಒಂದೇ ಮಟ್ಟದವು ಎಂದು ಏಕೋಭಾವದಿಂದ ವರ್ತಿಸಿ ನೀನು ನನ್ನಷ್ಟೇ ಶಕ್ತಿಯನ್ನು ಹೊಂದಿದೆ. ಕನ್ನಡ ಭಾಷೆಯಲ್ಲಿ ಕೊಂಚವೂ ದೋಷರಹಿತವಾಗಿ ತತ್ವಜ್ಞಾನವನ್ನು ಅರಿವಿದ ಮಹಾಮಹಿಮರು ನೀವು. ನಿರಾಭಾರಿ ಶ್ರೀಮನ್ ನಿಜಗುಣರ ತತ್ವಗಳನ್ನು ಮಾನವರಿಗೆ ಬೋಧಿಸಬೇಕು. ಅವರೇ ರಚಿಸಿದ ಗ್ರಂಥಗಳಿಗೆ ಸಕ್ರಮ ವಿದ್ವತ್ಪೂರಿತ ತಾತ್ಪರ್ಯಗಳನ್ನು ರಚಿಸಿ ಕನ್ನಡದ ಮುಮುಕ್ಷು ಸಮುದಾಯಕ್ಕೆ ಮಹದುಪಕಾರ ಮಾಡಬೇಕು. ಭಗವಾನ್ ಆರ್ಯ ಶಂಕರಾಚಾರ್ಯರ ಅದ್ವೈತದ ಮತದಡಿಗೆ ಒಲವು ತೋರಿಸಬೇಕೆನ್ನುವುದೇ ನನ್ನ ಆಸೆ. ಓಂ ನಮಃ ಶಿವಾಯ. ಗುರುಗಳೇ, ಇರುವ 84 ಲಕ್ಷ ಜೀವರಾಶಿ ಒಳಗ ಈ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಮಹಾಜ್ಞಾನಿಗಳು ಹೇಳ್ತೀರಿ. ಇದರ ಬಗ್ಗೆ ಶಿವನ ಅವತಾರವೇನಿ? ಶಿವಪುತ್ರು, ನಾನು ಬಾಲ್ಯಾವಸ್ಥೆಯಲ್ಲಿ ನಮ್ಮ ಗುರುಗಳ ಆಶ್ರಮದಲ್ಲಿದ್ದಾಗ, ಗಜದಂಡ ಸ್ವಾಮಿಗಳ ಆಶ್ರಮದಲ್ಲಿದ್ದಾಗ ಅಲ್ಲಿ ಒಬ್ಬ ಮಹಾನ್ ಪಂಡಿತರು ಬಂದಿದ್ದರು. ಅವರು ವೇದ ಉಪನಿಷತ್ತುಗಳ ಬಗ್ಗೆ ನಮ್ಮ ಗುರುಗಳನ್ನು ಪ್ರಶ್ನಿಸಲು ಆರಂಭಿಸಿದರು. ಆಗ ನಾನು ನಮ್ಮ ಗುರುಗಳ ಆಜ್ಞೆಯಂತೆ ಅವರಿಗೆ ಉತ್ತರಿಸಿದೆ. ಆ ಪಂಡಿತರೇ, ಅವರು ಮಹಾನ್ ಪಂಡಿತರಾಗಿದ್ದರೂ ಕೂಡ ಅವರಲ್ಲಿ ವಿಷಯ ವಾಸನೆ ಸುಳಿಯುತ್ತಿತ್ತು. ಆ ಪಂಡಿತರೇ, ಆಗಿನ ಪಂಡಿತರೇ ಈಗಿನ ಶಿವಪುತ್ರು ನೀನು. ನನ್ನ ಸೇವೆಯಿಂದ ಶುದ್ಧನಾಗಿ ಇಂದು ಮಹಾಯೋಗಿಯಾಗಿ ಶಿವಪುತ್ರನಾಗಿ ನಮ್ಮ ಆಸ್ಥಾನದಲ್ಲಿದ್ದೀಯ. ಗುರುಗಳೇ, ಬಹಳ ದಿನಗಳಿಂದ ನಿಮ್ಮನ್ನು ವಿಚಾರಿಸಬೇಕಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೆ. ಕೇಳಲೇ ಗುರುಗಳೇ? ಕೇಳು ಶಿವಪುತ್ರು, ಸಂಕೋಚವೇಕೆ? ಗುರುಗಳೇ, ನಿಮ್ಮ ಹುಟ್ಟೂರಾವುದು, ನಿಮ್ಮ ಅಡದ ತಂದೆ ತಾಯಿಗಳು ಎಲ್ಲಿದ್ದಾರೆ, ಇದನ್ನು ತಿಳಿದುಕೊಳ್ಳಲು ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಭಕ್ತಾದಿಗಳಿರ, ನೀವು ಎಷ್ಟು ಸಲ ಕೇಳಿದರೂ ನನ್ನದು ಒಂದೇ ಉತ್ತರ. ಮಾಂಸ ರಕ್ತದ ಆಲಯವಾದ ಈ ಎಲುವಿನ ಹಂದಿರ ಬಿದಿರಿನ ಕೋಟೆ ಇದ್ದಂತೆ. ಅಂದಾಗ ಈ ಬಿದಿರಿನ ಕೋಟೆಯೇ ನನ್ನ ಊರು, ದೇವಮಲ್ಲಮ್ಮನೇ ನನ್ನ ತಾಯಿ, ಗುರುಶಾಂತಪ್ಪನೇ ನನ್ನ ಜನ್ಮದಾತ. ನಾನು ಅವರನ್ನು ಬಿಟ್ಟು ಇರುವುದಿಲ್ಲ, ಅವರೂ ನನ್ನನ್ನು ಬಿಟ್ಟು ಇರುವುದಿಲ್ಲ. ಅವರು ನನ್ನ ಹೃದಯವೆಂಬ ಮಂದಿರದಲ್ಲಿಯೇ ಇದ್ದಾರೆ. ಸಾಧು ನೋಡೆಲು ಇವನು, ಸಾಧು ನೋಡೆಲು ಇವನು, ಸಾಧು ನೋಡೆಲು ಬೋಧಾನಂದನಿ ನೆರವ ಮಹಾತ್ಮನು, ಬೋಧಾನಂದನಿ ನೆರವ ಮಹಾತ್ಮನು. ವಾದತೀತ ವಾದತೀತ ನಾದತೀತ ವಾದನೀತ ಬ್ರಹ್ಮನೀತ, ವಾದನೀತ ಬ್ರಹ್ಮನೀತ. ಸಾಧು ನೋಡೆಲು ಇವನು, ಸಾಧು ನೋಡೆಲು, ಸಾಧು ನೋಡೆಲು ಇವನು, ಸಾಧು ನೋಡೆಲು. ಎಂಟು ಗುಣಗಳ ತುಳಿದು ತುಂಟನಾದನೋ, ಎಂಟು ಗುಣಗಳ ತುಳಿದು ತುಂಟನಾದನೋ. ಸುಂಟರ ಗಾಳಿಗೆ ಸಿಗದೆ ಲೋಕದ, ಸುಂಟರ ಗಾಳಿಗೆ ಸಿಗದೆ ಲೋಕದ. ಕಂಟಕದೊಳಗ ಕಾಲ ನೀಡಂತ
ನೋಡಲು ಇವನು ಆಸೆ ಅಳಿದನು ಕರ್ಮ ಪಾಶ ಕಳೆದನು ಆಸೆ ಅಳಿದನು ಕರ್ಮ ಪಾಶ ಕಳೆದನು ಪಶುಪತಿಗೆ ನೆಲ ಕೊಟ್ಟಡಿ ನೆಲೆಸಿಯ ಪಶುಪತಿಗೆ ನೆಲ ಕೊಟ್ಟಡಿ ನೆಲೆಸಿಹ ವಾಸುರ ಶಿಶುನಾಳ ಬೀಜ ಬಲಿದ ವಾಸುರ ಶಿಶುನಾಳ ಸಾಧು ನೋಡಲು ಇವನು ಸಾಧು ನೋಡಲು ಸಾಧು ನೋಡಲು ಇವನು ಸಾಧು ನೋಡಲು ಸಾಧು ಆಹಾ ಎಷ್ಟು ಸುಂದರವಾಗಿವೆ ಗುಲಾಬಿ ಹೂಗಳು ಮಧುರವಾದ ಮಮಕಾರದ ವಾಸನೆ ಶರೀಫ್ ಸಾಹೇಬ್ರೆ ಹಾಗೆಲ್ಲ ಹೂವನ್ನು ಹರಿಯಬಾರದು. ಶಿಶುನಾಳ ಶರೀಫ್ ಸಾಹೇಬ್ರಿ, ದೇವರಿಗೆ ಮೀಸಲಾಗಿದ ಹೂಗಳ ವಾಸನೆಯನ್ನೂ ನೋಡಬಾರದು. ಶರೀಫ, ಏತಕ್ಕಾಗಿ ಹೂವಿನ ವಾಸನೆ ನೋಡಿದೆ? ಸಿದ್ಧಾರೂಢ ಮಹಾಸ್ವಾಮಿಗಳೇ, ಈ ಹೂವಿನಲ್ಲಿ ಬರೀ ವಾಸನೆ ಇದೆಯೋ ಅಥವಾ ಆಸೆಯ ಅಲೆಗಳು ಅಡಕವಾಗಿವೆಯೇ ಎಂದು ಮೂಷಿಸಿದೆ ಮಹಾಸ್ವಾಮಿಗಳೇ. ಆರೂಢರಾದ ತಮಗೆ ಈ ಭೋಗ ವೈಭೋಗವೇಕೆ? ಭೋಗಿಗಳ ಭೋಗ ಪದಾರ್ಥವು ತ್ಯಾಗಿಗಳಿಗೆ ಯೋಗ್ಯವಲ್ಲವಲ್ಲ ಗುರುಗಳೇ. ಶರೀಫ, ಈ ವಿಶ್ವವನ್ನು ರೂಪಿಸಿದ ಸದ್ಗುಣ ಪರಶಿವನು ಕಲ್ಪಿತ. ಈ ಜಗತ್ತಿನೊಳಗೆ ಸ್ಥಾವರ ಜಂಗಮ ಸಾಧು ಸತ್ಪುರುಷರು ಕಲ್ಪಿತ ಹೂಗಳನ್ನು ಹರಿಯಬೇಡ ಅನ್ನುವರು ಮತ್ತು ಹರಿಯತಕ್ಕಂಥವರು ಕಲ್ಪಿತ ಸರ್ವವೂ ಸುಳ್ಳಾದ ಮೇಲೆ ಇದು ಮನಸ್ಸಿನ ಧರ್ಮವು ಇರುವ ಕಾರಣ ನನಗೇನು, ನಾನು ಸ್ವಯಂಭೂ ಆತ್ಮ. ಹೇಗೆಂದರೆ ಪರರ ಮನಸ್ಸಿನ ಧರ್ಮವು ನನಗೆ ಹೇಗೆ ಇರುವುದಿಲ್ಲವೋ ಅದರಂತೆ ನನ್ನ ಮನಸ್ಸಿನ ಧರ್ಮವೂ ನನಗಿರುವುದಿಲ್ಲ. ಇನ್ನು ಭೋಗಿಗಳಿಗೆ ಬೇಕಾದ ಕೆಲವು ವಸ್ತುಗಳು ತ್ಯಾಗಿಗಳಿಗೂ ಅವಶ್ಯವಾಗಿರುತ್ತವೆ. ಗಾಳಿ, ನೀರು, ಬೆಳಕು, ಪುಷ್ಪಗಳು ಇವು ಭೋಗಿಗಳಿಗೂ ಬೇಕು, ತ್ಯಾಗಿಗಳಿಗೂ ಬೇಕು, ಅಲ್ಲವೇ ಶರೀಫ? ಸಿದ್ಧಾರೂಢರೇ, ಆತ್ಮ ಸದ್ರೂಪ ಚಿದ್ರೂಪ ಆನಂದ ರೂಪ ಇರುತ್ತವೆ ಅಂತ ವೇದಾಂತ ಸಿದ್ಧಾಂತಗಳು ಹೇಳುತ್ತಿವೆಯಲ್ಲ, ಇದು ನಿಜವೇ ಗುರುಗಳೇ? ಆತ್ಮ ತ್ರಿಕಾಲದಲ್ಲಿಯೂ ಇರುವವನಾದ ಕಾರಣ ಸದ್ರೂಪ ಸಿದ್ಧಿಯಾದಂತಾಯಿತು. ಇನ್ನು ಸರ್ವ ಜಗತ್ತನ್ನೂ ಪ್ರಕಾಶಿಸುವ ಕಾರಣ ಆನಂದಾತ್ಮ ಸಿದ್ಧಿಯಾಯಿತು, ಅಲ್ಲವೇ ಶರೀಫ? ಆಹಾ, ಎಂತಹ ದಿವ್ಯವಾಣಿ! ಗಜದಂಡ ಮಹಾಗುರುವಿನಿಂದ ಈ ದೇಹ ಅಮೃತಮಯವಾಗಿದೆ. ಸಿದ್ಧಾರೂಢರೇ, ಈ 2 ತೆಂಗಿನಕಾಯಿಗಳನ್ನು ನಿಮ್ಮ ಅಮೃತ ಹಸ್ತದಿಂದ ಮುಟ್ಟಿ ಆಶೀರ್ವದಿಸಬೇಕು. ಆಗಲಿ ಶರೀಫ. ನಿಲ್ಲಿರಿ ಸಿದ್ಧಾರೂಢರೇ. ಈ ಶರೀರ ಶಾಶ್ವತವಲ್ಲ, ಜೀವ ಒಂದೇ ಶಾಶ್ವತ. ಶ್ವಾಸ ನಿಂತ ಮೇಲೆ ಈ ಶರೀರ ಕೊಬ್ಬರಿ ನೀರು ಇಲ್ಲದ ಬುರುಡೆ ಇದ್ದ ಹಾಗೆ ಅಂತ ಹೇಳುತ್ತಿದ್ದೀರಲ್ಲ ನೀವು, ಈಗ ಅದನ್ನು ಸಿದ್ಧ ಮಾಡಿ ತೋರಿಸಬೇಕು. ಶರೀಫ, ಗೋವಿಂದ ಗುರುಗಳ ಅನುಗ್ರಹದಿಂದ ನೀನು ನುಡಿದದ್ದು ಸುಳ್ಳಾಗುವುದಿಲ್ಲ. ಸದ್ಗುರು ಬೋಧಿಸಿದ್ದನ್ನು ಸರಿಯಾಗಿ ತಿಳಿದುಕೊಳ್ಳುವವನೇ ಜಾಣರಿಗೆಲ್ಲ ದೇವಸ್ವರೂಪ. ಆ ಅರಿವಿನಲ್ಲಿ ಬೇರಾವ ವಿಕಲ್ಪನೆ? ವಿಶ್ವ ವ್ಯಾಮೋಹ ಬಾರದಂತೆ ಉಳಿಯುವವನೇ ಜಾಣರಿಗೆಲ್ಲ ದೇವನೆನಿಸುತ್ತಾನೆ. ಅರಿವೇ ಪರಬ್ರಹ್ಮ, ನಿತ್ಯ, ನಿರ್ಮಲ, ನಿರ್ಗುಣ, ನಿರ್ವಿಕಾರವೆಂದು ಸಂಪೂರ್ಣವಾಗಿ ತಿಳಿದುಕೊಂಡು ಈ ಅರಿವಿಲ್ಲದ ಸ್ಥಿತಿಯೇ ಜಡಸ್ವರೂಪವೆಂದು ಭಾವಿಸಿ ನಡೆದವನೇ ಜಾಣರಿಗೆಲ್ಲ ದೇವಸ್ವರೂಪನು. ಅಂತಹ ಮಹಾದೇವನ ಅವತಾರಿ ಪುರುಷ
ಗುರು ಗೋವಿಂದರ ಶಿಷ್ಯನಾದ ನಿನಗೆ ಇದೇನೂ ಅಸಾಧ್ಯವಲ್ಲ. ಚಿದಾವಕಾಶ ಪೊಳ್ಳು ತೋರಿದ ತೆಂಗಿನಕಾಯಿಯನ್ನು ವಾಸನೆಯಿಂದ ಗುರುತು ಹಿಡಿಯಬಲ್ಲ ನೀನು ನನ್ನ ಸಹಾಯ ಕೇಳುವೆಯಾ? ಹೇಳು ಶರೀಫ, ಯಾವುದರಲ್ಲಿ ಕೊಬ್ಬರಿ ನೀರು ಇಲ್ಲ ಅಂತ? ನೋಡಿ ಸಿದ್ಧಾರೂಢರೇ, ಇದರಲ್ಲಿ ಕೊಬ್ಬರಿ ನೀರು ಏನೂ ಇಲ್ಲ, ಖಾಲಿ ಬುರುಡೆ ಮಾತ್ರ. ಆಹಾ, ಶರೀಫ ಶಿವಯೋಗಿ, ನೀನು ತ್ರಿಕಾಲ ಜ್ಞಾನಿ. ಭಕ್ತರಿಂದ ಕಷ್ಟಗಳನ್ನು ಅನುಭವಿಸಿ ರಕ್ತ ಮಾಂಸಕ್ಕೆ ಹೊದಿಕೆಯಾಗಿರುವ ಈ ಎಲುವಿನ ಹಂದರದ ಅವತಾರ ಮುಗಿಯುವ ಕಾಲ ಸಮೀಪಿಸಿತು ಎಂದು ನೆನಪು ಮಾಡಿದೆಯಾ? ನೀನು ಬಂದಾಗಲೇ ನನಗೆ ಗೊತ್ತಾಯಿತು ನನ್ನನ್ನು ದೇವಲೋಕಕ್ಕೆ ಕಳಿಸಲು ಬಂದಿದ್ದಾನೆ ಅಂತ. ಶರೀಫ ಶಿವಯೋಗಿ, ನೀನು ತ್ರಿಕಾಲ ಜ್ಞಾನಿ, ಬ್ರಹ್ಮದೇವನ ಪುತ್ರ ನಾರದ ಮಹರ್ಷಿಯ ಅವತಾರವಲ್ಲವೇ ನೀನು? ಇಷ್ಟು ಕಾಯಕ ಮಾಡದಿದ್ದರು ಹೇಗೆ? ಮಡದಿ ಮಕ್ಕಳ ವ್ಯಾಮೋಹ ಮರೆತು ಮಹಾದೇವನ ಆಜ್ಞೆಯಂತೆ ಕಾಯಕ ಮುಗಿಸಿ ಕೈಲಾಸ ಸೇರುವ ಶರಣ. ಮನತುಂಬಿ ಹಾಡಿದ ನಿನ್ನ ಕಾವ್ಯಗಳು ಮಾನವರಿಗೆ ಅಮರತ್ವವನ್ನೇ ತಂದುಕೊಡುವ ಅನುಪಮ ಭಕ್ತಿ ಭಂಡಾರವಾಗಲಿ. ಸಿದ್ಧಾರೂಢ ಮಹಾಸ್ವಾಮಿಗಳೇ, ನಿಮ್ಮ ದರ್ಶನದಿಂದ ನನಗೆ ಮುಕ್ತಿ ಲಭಿಸಿತು. ಪರಮಾತ್ಮನ ಚಿಜ್ಯೋತಿ ಕಣ್ಣೆದುರಿಗೆನೇ ಗೋಚರಿಸುತ್ತಿರುವಾಗ ಜನರು ಅದನ್ನು ಕಂಡಲ್ಲಿ ಹುಡುಕಿ ಹುಡುಕಿ ವ್ರಥ ಬಳಲುತ್ತಿರುವವರಲ್ಲ. ಕರಿ, ಬಿಳಿ, ಕೆಂಪು ವರ್ಣದ ಕಾಂತಿ ಸಮೂಹದ ಸೂರ್ಯ, ಚಂದ್ರ, ಅಗ್ನಿ ಈ ಮೂರೂ ಮಂಡಲ ಮಧ್ಯದೊಳಗೆ ಕಾಣಬಯಸುವ ಈ ಪರಮಾತ್ಮನನ್ನು ಬಿಟ್ಟು ಮತ್ತೆಲ್ಲೋ ಹುಡುಕಿ ದಣಿಯುತ್ತಿದ್ದಾರೆಯೇ ಈ ಮಾನವರು. ಸಿದ್ಧಾರೂಢ ಮಹಾಸ್ವಾಮಿಗಳೇ, ಆತ್ಮವೆಂಬ ಜ್ಯೋತಿಯ ಮೇಲೆ ಹೊದಿಕೆಯಾಗಿರುವ ಈ ದೇಹವೇ ಭವ್ಯವಾದ ಗುಡಿ. ಆಹಾ, ಗುಡಿಯ ನೋಡಿರಣ್ಣ, ಈ ದೇಹದ ಗುಡಿಯ ನೋಡಿರಿ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು. ಅಡಗಿಕೊಂಡು ಕಡು ಬೆಡಗಿ ಉಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ತೀರ ನಿರ್ಗುಣನು ಸಾರಸ ಗುಣದಲ್ಲಿ, ತೀರ ನಿರ್ಗುಣನು ಸಾರಸ ಗುಣದಲ್ಲಿ ಕೋರಿ ಅಡಗಿತ ಬ್ಯಾರ್ಯ ಶ್ರುತಿಯ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಬೇರಿ ಬಾರಿ ಶಂಕ ಬಾರಿಸು ನಾದದಿ, ಬೇರಿ ಬಾರಿ
ಬಾರಿ ಶಂಖ ಬಾರಿಸುನಾದಲ್ಲಿ ನೀರಿದಾನಂದ ತೋರಿ ಹೊಳೆಯುತ್ತಿಯ ಗುಡಿಯ ನೋಡಿ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಆಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಯೋಗಿ ರಾಜ ಸಿಧುನಾಳದೀಶ ಯೋಗಿ ರಾಜ ಸಿಧುನಾಳದೀಶ ತಾನಾಗಿ ಪರಾತ್ಪರ ಬ್ರಹ್ಮ ರೂಪನಿಯ ಗುಡಿಯನು ರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ಬಲು ಕಷ್ಟ ರೀ ಬೇಕಂತ ಹಂಗೆ ಮಾಡ್ತಾವೋ ಏನು ಒಳಗಿರೋದು ಕೂಸು ಹಂಗೆ ಮಾಡ್ತತಿ ಅನ್ನೋದ ತಿಳಿವಲ್ಲ. ಅದನ್ನ ಹುಳಿ ಮಾನ್ಕಾಯಿ ತಿನ್ನದ ಕರ್ಕ ತಿನ್ನದ ಸುಡುಗಾಡ್ ಶುಂಠಿ ಕೊಂಬ್ ತಿಂದು ಇರೋ ಮಕ್ಕಳ ಬಣ್ಣನ ಹದಗೆಡ್ಸ್ಕೊಂಡ್ಕೊಂತಾವ ಇವು ಹಾಳಾದ ಹೆಂಗಸು. ತಡ್ಗಾರ ಐತೆ ನಿನಗೆ ಹೇಳ್ರಾಗ ಹುಟ್ಟಿದ್ದ ಏನ್ ಒಟ್ 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 ಹಚ್ಚಿಬಿಡ್ತೇನೆ ಆಗ ಬರೀ ಇದೇ ಕೆಲಸ ನಿಂದು. ಯಾರದ ಅಂದಿದ್ದು ಏನು ಏನಂದ್ಯಾರ ಎರಿ ಮಣ್ಣು ಹೆಂಡಿ ತಿನ್ನೋದು ತಿಂತಾರಂತ ಯಾರು ನಿಮ್ಗೆ ಹೇಳಿದ್ದು? ನೋಡಿಲ್ಲ, ನಾನು ಹೇಳಿದ್ ಕೇಳ್ತಾನೆ. ಮಾಡೋದ್ ಮಾಡಿಟ್ಟಿ ಫಜಿತ್ ನನಗೆ ಆಗಿರೋದಿಲ್ಲ, ನಿಂದೇನು ಸಮಾಧಾನದಲ್ಲಿ ಇರ್ಬೇಕ. ಅಲ್ಲ ನಿನ್ನೆ ದೊಡ್ಡಾಟಿತ್ತು, ಅದರಾಗ ಮೈಸೂರು ಕೊಂಡಯ್ಯ ಭೀಮನ್ ಸೋಗ್ ಮಾಡಿದ್ದ, ದುದ್ದು ಸಾಬ ದ್ರೌಪದಿ ಪಾಠ ಮಾಡಿದ್ದ. ಏನು ಪಾಠ ಅವ್ರದ್ದು ದಿಕ್ ತಪ್ಪು ಓದಿ ಬಿಡು. ನಾನು ಅವ್ರ ಪಾಠ ಮಾಡೋದು ನೋಡಿ ₹2 ಆಯಾರ್ ಮಾಡ್ಬೇಕಂದು ಸ್ಟೇಜ್ ಹಚ್ಚಿದೆ. ಅದಕ್ಕೆ ಅವ್ರ ಆ ಪಾಠ ಮಾಡೋದು ಬಿಟ್ಟು ನೀ ಮಾವಿನಕಾಯಿ ತಿನ್ನೋದು ಮಣ್ಣು ತಿನ್ನೋದು ಇದನ್ನ ಹೇಳಿದ್ರು ನೋಡ. ಬರೀ ಅವ್ರು ಪಾಠ ಮಾಡಕ್ ಬಿಟ್ರೆ ಬೇರೆ ಕೆಲಸ ಇಲ್ಲೇನ? ಏನು ಬದ್ದು ಬಗ್ಗೆ ನೋಡಿದ್ರಂತ ನಾ ಮಣ್ಣು ತಿನ್ನೋದು ಎರಿ ತಿನ್ನೋದು ಆಟ ಅಲ್ಲ. ಅವ್ ಕೊಂಡಯ್ಯ ದಿನ ಮಾವಿನಕಾಯಿ ತಂದು ಕೊಡೋಣಂತ, ಇವ್ ದುದ್ದು ಸಾಬ ಎರಿ ಎಂಟಿ ಕರ್ಕ ಕೊಡೋಣಂತ. ತಿನ್ಬಾಡ್ರಿ ತಿನ್ಬಾಡ ಅಂದ್ರೆ ಸ್ವಲ್ಪ ತಿಂತಾನ ಬಿಡ ಅಂತಿದ್ದಂತೆ. ಹೌದು ಅವ್ರು ಹೇಳ್ತಾರ, ನೀ ಬಂದು ಕೇಳ್ಬಿಡು. ಅಲ್ಲ ಹಿರಿಯ ನನಗ ಮಗ ಹುಟ್ಟಿದ್ರ ಶಿಕಳ್ಳ ನೀನಂತದ ಅವಂದರ ತಲೆ ಕೆಡ್ಸ್ಕೊಂತೀನಿ. ಮತ್ ಬೇರೆ ರಂಗ್ ಹುಡ್ತತೆ. ನೀ ಹೇಳೋದಕ್ಕೆ ನೋಡಿ ಹೆಂಗ್ ನಗಾಕತ್ತಾರ. ಹಂಗಲ್ರಿ ನಾ ಹೇಳಿ ನನಗೊಂದು ನಮೂನಿ ಸಂಶಯ ಶುರುವಾಗಿತ್ತು. ಯಪ್ಪ ಹೊಡಿ ನೀ ಕ್ಯಾಕಿ ನಮಗ್ ಸಂಕಟ ಆಗೈತಿಲ್ಲ ಹಂಗಂದದಕ್ಕ. ಹಿರಿಯ ನಾ ಹಂಗಲ್ಲ ಅಂದಿದ್ದು. ನೀನು ಯಾವಾಗ್ಲೂ ನಕ್ಕೊಂತಿರ್ತೀಯಲ್ಲ, ಅದಕ್ಕ ನಿನ್ನಂತದ ಕುಡಿಮಿ ಸಿಂಹ ಹುಟ್ಲಿ ಅಂದೆ. ಹಂಗಂದೇನ ಹೋಸ್ ಮನೆಯ ನಾ ಬೇರೆ ತಿಳ್ಕೊಂಡ್ ಬಿಡು ಹೋಗ್ಲಿ. ಶೋಭಾ, ನೀವ್ ಹೊಟ್ಟೆಲಿ ಇದ್ದಾಗ ಎಷ್ಟು ಚಂದ ಕಾಣ್ತಿ ಅಂದ್ರ ನನಗಂತ ಪ್ರೀತಿ ಮಾಡಿದ್ರೆ ಇವ್ರಿಗೆ ಎಷ್ಟು ತ್ರಾಸ ನೋಡು. ಎಲ್ ತಗ ಏನ್ ಬೇರೆ ಕಡೆ ತಲೆಗೆಡ್ಸಬಾರ್ದು. ಅಷ್ಟು ಚಂದ ಕಾಣ್ತೇನೆ. ಹೆಣ್ಣು ಹುಡ್ತತೆ ಗಂಡು ಹುಡ್ತದೆ, ಹೆಣ್ಣು ಹುಡ್ತತೆ ಗಂಡು ಹುಡ್ತದೆ. ಅದಕ್ಕೆ ಅವ್ರ ಹಂಗ ಮಾಡ. ನಮಗ ಅಷ್ಟು ತ್ರಾಸ ಇಲ್ಲ, ಯಾವ್ದು ಹುಡ್ತಂತ ಅವ್ರಿಗೆ ಎಷ್ಟು ಖುಷಿ ನೋಡು. ಯಾಕೆ ಚಿಂತೆ ಮಾಡ್ತಿ? ಹೆಂಗುದ್ದು ಸಿದ್ಧಾರೂಢ ಅಪ್ಪನ ಬೆನ್ನಿಗೆ ಬಿದ್ದವೆ. ನಮ್ಮಪ್ಪ ಹೆಣ್ಣರ ಕೊಡ್ಲಿ ಗಂಡರ ಕೊಡ್ಲಿ ಒಟ್ಟು ಮಕ್ಕಳು ಭಾಗ್ಯ ಕೊಟ್ಟಾನಲ್ಲ, ಅಷ್ಟ ಸಾಕು. ಅಲ್ಲ ಹಿರಿಯ, ಸಿದ್ಧಾರೂಢರ ಮಹಿಮಾ ಬಾಳ ದೊಡ್ಡದೈತಿ. ಕೇಳ್ತೀಯನ? ಕುರುಡು ಜೀವಪ್ಪಗ ಕಣ್ಣು ಕೊಟ್ಟಾನ,
ಮಿಶ್ರಿ ಕೋಟಿ ಕಾಳಪ್ಪಗ ಆಯುಷ್ಯ ಹೆಚ್ಚಿಗೆ ಮಾಡ್ಯಾನ. ಹಾ ಮತ್ತ ಸಮುದ್ರದಾಗ ಮುಳುಗುವಂತ ಹಡಗ ತಡೆದು ನೂರಾರು ಭಕ್ತರ ಜೀವ ಉಳಿಸ್ಯಾನ. ಕೈಲಾಸ ಮಂಟಪ ಕಟ್ಟುವಾಗ ಮಂಟಗಾಣಿ ಶಿವರುದ್ರಪ್ಪ ಸತ್ತು ಹೋಗಿದ್ದ. ಅಂತನ್ ಸತ್ತವನ್ ನಮ್ಮಪ್ಪ ಮತ್ತೆ ಬದುಕ್ಸ್ಯಾನ. ಅಷ್ಟ ಅಲ್ಲ, ನಮ್ಮ ಪುವಳ್ಳಿ ಪರಶುರಾಮ್ ಪಂತ್ರ ರೋಣಕ್ಕೆ ಹೋಗಬೇಕಾರ ರೈಲ್ವೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹಿಂದಕ್ಕೆ ಬರಾಕತ್ತಿದ್ದ. ಆವಾಗ ನಮ್ಮಪ್ಪ ಸಿದ್ಧಾರೂಢ 12 ವರ್ಷ ಬಾಲಕನಾಗಿ ಹೋಗಿ ಅವ್ರ ಕೈಯಾಗ ಟಿಕೆಟ್ ಇಟ್ಟು ಮಾಯಾಗ್ಬಿಟ್ಟು ನಮ್ಮಪ್ಪ. ಎಷ್ಟು ಹೇಳಿದ್ರು ಪವಾಡ ನಮ್ಮ ಅಪ್ಪಂದು ಮುಗಿಯದ ಕತೆ. ಶೋಭಾ, ನಾವು ಬಂದದ್ದು ಎದಕ್ಕಂತ ಮಾಡಿದ್ವಿ? ಎದಕ್ಕ? ಪ್ರೀತಿ ಮಾಡಾಕ. ಯವ್ವ ನನ್ನ ಕರ್ಮ. ಕೇಳ್ದೇನೆ ಬೇಚಿಗವ ಒಟ್ಟಿ ನಮನ್ಯಾಗ ನಿಂತತಿ ಇದ್ರಾಗ ಪ್ರೀತಿ ಬೇಕಂತ. ಐ ಗಂಡ ಹೆಂಡತಿ ಪ್ರೀತಿ ಅಂದ್ರ ಸಾಯ ತನಕ ಇರ್ತೈತಿ. ಅದ ಹುಣಸಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಕತ್ತೇನೆ ಹುಚ್ಚಿ. ಹೌದು ಬಿಡ ಹುಚ್ಚ. ಹುಚ್ಚ ತೆಗೆದ್ಕ ಪ್ರೀತಿ ಮಾಡೋದು. ಗೊತ್ತಾತೇಳಿ ನಿನ್ನ ಸೋಗ. ನಿನ್ನ ಸೋಗ ಏನಂದ್ರೆ ಕೈ ಕೈ ಹಿಡ್ಕೊಂಡು ಕುಣಿದಾಡ್ಬೇಕು, ಅದ ಸೋಗ. ಹೌದಿಲ್ಲ? ಎಷ್ಟು ಚಂದ ಕಾಣ್ತಿ ಅಂದ್ರ ನಿಂದು ಒನಪು ಒಯ್ಯಾರ ಯಾಕಂತ ಗೊತ್ತಾಯ್ತೆ. ಶುರು ಮಾಡ್ರಿ ಸರ್. ಅಬ್ಬಬ್ಬಬ್ಬ 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 ಅಬ್ಬಬ್ಬ ಏನು ಚಂದ ಶೋಭಾ ನಿನಗಲ್ಲ, ಓಡಿ ಬಂದು ಕೊಡಬಾರ್ದೇನ ನನಗೊಂದು ಬೆಲ್ಲ. ನೀನಲ್ಲ ಏನ್ ಚಂದ ನಿನ್ನ ಮುಖ ಚಂದ, ನಿನ್ನ ಹತ್ತಿ ಬರಬೇಡ ನನ್ನ ಹಿಂದಿದ್ದ, ಹತ್ತಿ ಬರಬೇಡ ನನ್ನ ಹಿಂದಿದ್ದ. ಪ್ರೀತಿಯ ನೋಟ ಮುಖದಲ್ಲಿ ಎಂತ ನಿಂತಿನ ಮಾಟ, ಓಡಿ ನೀ ಬಾರೆ ಶೋಭಾ ಬಂದು ನೀ ಅಪ್ಪು ಬಾರ, ಓಡಿ ನೀ ಬಾರ ಶೋಭಾ ಬಂದು ನೀ ಅಪ್ಪು ಬಾರ. ತಂಗಾಳಿ ತಪ್ಪಾಗೈತಿ ಮೈಯೆಲ್ಲ ಬಿಸಿ ಆಗೈತಿ, ತಂಗಾಳಿ ತಪ್ಪಾಗೈತಿ ಮೈಯೆಲ್ಲ ಬಿಸಿ ಆಗೈತಿ. ಓಡಿ ಬರಬಾರದೆ ಮಾವ ಬಂದು ಅಪಮಾನದೆ, ಓಡಿ ಬರಬಾರದೆ ಮಾವ ಬಂದು ಅಪಮಾನದೆ. ಅಬ್ಬಬ್ಬಬ್ಬ 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 ಏನು ಚಂದ ಶೋಭಾ ನಿನಗಲ್ಲ, ಓಡಿ ಬಂದು ಕೊಡಬಾರ್ದೇನೆ ನನಗೊಂದು ಬೆಲ್ಲ, ಓಡಿ ಬಂದು ಕೊಡಬಾರ್ದೇನೆ ನನಗೊಂದು ಬೆಲ್ಲ.
ಹಿರಿಯ ಆ? ಅವ್ರಿಗೆ ನಮ್ಮ ಮ್ಯಾಗ ಎಷ್ಟು ಸಂಕಟ ನೋಡ. ಯಾಕ ಹೊಟ್ಟಿಲಿದ್ದೀನಿ, ಹೊಟ್ಟಿಲಿದ್ದ ಹೆಣ್ಮಗಳು ನಮ್ಮನಿ ಕುಣಿಸ್ತಾರಲ್ಲ, ನನಗ್ ಗಡಾನ ಅಡುಳಿಗೆ ಆದ್ರೂ ಸೂಲ್ಗಿತ್ತಿ ಬರ್ತಾರ. ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಹಂಗ ಇರೋದದ ಬಾ. ಹೌದನ? ಈ ನಮ್ಮನೆ ಹಾರಾಡಿ ಜಿಗಿದಾಡಿ ಕುಣಿಸಿ ಹಂಗ ಹೋಗ್ತೇನೆ, ಹಿಡ್ಕೋ ಕೈನ.